ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ವ್ಯಾಪಾರ ಅಭಿವೃದ್ಧಿ ಆಗಲು. ಅಂದರೆ ನೀವು ಬಿಸ್ನೆಸ್ಸನ್ನು ಮಾಡ್ತಿರ್ತೀರ, ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿರ್ತೀರ. ಎಷ್ಟೇ ಬಂಡವಾಳ ಹಾಕಿ, ಎಷ್ಟೇ ಕಷ್ಟಪಟ್ಟು, ಎಷ್ಟೇ ಪರಿಶ್ರಮ ಪಟ್ಟು ನೀವು ವ್ಯಾಪಾರವನ್ನು ಮಾಡ್ತಿದ್ರೂ ಸಹ ಅದರಲ್ಲಿ ಜನಾಕರ್ಷಣೆ ಧನಾಕರ್ಷಣ ಶಕ್ತಿ ಅನ್ನೋದು ಇರಲ್ಲ. ಎಷ್ಟೇ ಬಂಡವಾಳ ಹಾಕಿದ್ರೂ ಸಹ ಏನಾಗ್ತಿರುತ್ತೆ, ನಿಮಗೆ ಪದೇ ಪದೇ ನಷ್ಟ ಅನ್ನೋದಾಗ್ತಿರುತ್ತೆ. ಸಂಪೂರ್ಣವಾಗಿ ನೀವು ವ್ಯಾಪಾರವನ್ನು ಕ್ಲೋಸ್ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರ್ತೀರ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಯಾವ ಒಂದು ಯಂತ್ರದ ಸಹಾಯದಿಂದ ಪುನಃ ನೀವು ಅಭಿವೃದ್ಧಿಯನ್ನು ವ್ಯಾಪಾರದಲ್ಲಿ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ಶುಭ ನಕ್ಷತ್ರ, ಶುಭ ವಾರ, ಶುಭ ಸಮಯವನ್ನು ನೋಡಿಕೊಂಡು ಪಂಚಲೋಹದ ತಗಡನ್ನು ತೆಗೆದುಕೊಳ್ಬೇಕು. ಪಂಚಲೋಹದ ತಗಡನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಬೆಂಕಿಗೆ ಕಾಯಿಸಿ, ತದನಂತರ ನೀವು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ರಚನೆಯನ್ನು ಮಾಡಬೇಕು. ಯಂತ್ರವನ್ನು ರಚನೆ ಮಾಡಿದಾದ ಮೇಲೆ ಅಷ್ಟಗಂಧದಿಂದ ಯಂತ್ರಕ್ಕೆ ಅಭಿಷೇಕವನ್ನು ಮಾಡಬೇಕು. ಮಾಡಿದಾದ ಮೇಲೆ ನೀವು 108 ಬಾರಿ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಬೇಕು. ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ. ಓಂ ಭೂರ್ಭುವಸ್ವ ಈ ಒಂದು ಮಂತ್ರದಿಂದ 108 ಬಾರಿ ಅಭಿಮಂತ್ರಿಸಿ, ತದನಂತರ ಮಹಾಲಕ್ಷ್ಮಿ ಮಂತ್ರದಿಂದ ನೀವು 108 ಬಾರಿ ಅಭಿಮಂತ್ರಿಸಬೇಕು. ಯಾವುದು ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ ನೀವು 108 ಬಾರಿ ಯಂತ್ರಕ್ಕೆ ಅಭಿಮಂತ್ರಿಸಿ, ಈ ಒಂದು ಯಂತ್ರವನ್ನು ನೀವು ವ್ಯಾಪಾರ ವಹಿವಾಟು ಮಾಡುವಂತಹ ಸ್ಥಳದಲ್ಲಿ ಇಟ್ಟಿದ್ದೇ ಆದರೆ ಏನಾಗುತ್ತೆ, ಜನಾಕರ್ಷಣ ಅನ್ನೋದಾಗುತ್ತೆ, ಧನಾಕರ್ಷಣ ಅನ್ನೋದಾಗುತ್ತೆ. ನೀವು ಮಾಡುವಂತಹ ಬಿಸ್ನೆಸ್ ವ್ಯಾಪಾರ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಅದರಲ್ಲಿ ನೀವು ಏಳಿಗೆಯನ್ನು ಕಾಣ್ತೀರಾ. ಅಧಿಕವಾಗಿ ನಿಮಗೆ ಏನಾಗುತ್ತೆ, ಲಾಭ ಅನ್ನೋದಾಗತ್ತೆ. ಯಾರು ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ಸೋತು ಸುಣ್ಣಾಗಿದ್ದೀರಾ ಅಂಥವರು ತಪ್ಪದೆ ಈ ಒಂದು ಯಂತ್ರ ತಂತ್ರ ಪ್ರಯೋಗವನ್ನು ಮಾಡಿ ನೀವು ಅದರಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರಾ. ಸಕ್ಸಸ್ ಅನ್ನೋದು ನೀವು ತಪ್ಪದೆ ಕಾಣ್ತೀರಾ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಯಂತ್ರ ಹಾಗೂ ಮಂತ್ರ ಇದಾಗಿರುತ್ತೆ. ಯಾರಿಗೆ ಸಮಸ್ಯೆ ಇದೆ ಅಂಥವರು ತಪ್ಪದೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.